ಸ್ನೇಹಿತರೆ, ಕರ್ನಾಟಕದ ಮುತ್ತಿನ ಹಾರ, ಅಭಿಮಾನಿಗಳ ಪಾಲಿನ ಹೃದಯವಂತ, ನಮ್ಮಂತಹ ಲಕ್ಷಾಂತರ ಯುವಕರ ಜೀವನ ಜ್ಯೋತಿ, ಸ್ಯಾಂಡಲ್ವುಡ್ ನ ಸಾರ್ವಕಾಲಿಕ ಯಜಮಾನ, ಅಭಿಮಾನದ ಮೇರು ಪರ್ವತ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ದಶಕಕ್ಕೂ ಹೆಚ್ಚು ಕಾಲದ ಹೋರಾಟಕ್ಕೆ ಫಲ ದೊರೆಯುವ ಸಮಯ ಸನ್ನಿಹಿತವಾಗಿದೆ. ಅಭಿಮಾನಿಗಳ ಪಾಲಿನ ಸಾಹಸ ಸಿಂಹ ಬದುಕಿದಾಗ ಅವರಿಗೆ ದೊರೆಯಬೇಕಾದ ಯಾವುದೇ ಉನ್ನತ ಗೌರವಗಳು ದೊರೆಯಲಿಲ್ಲ. ಬಾಲಿವುಡ್, ಕಾಲಿವುಡ್, ಟಾಲಿವುಡ್ ಗಳಲ್ಲಿ ಎಂತೆಂತಹ ನಟರಿಗೆಲ್ಲ ಪದ್ಮ ಅವಾರ್ಡ್ ದೊರಕಿದೆ. ಆದರೆ ಕನ್ನಡದ ಮೇರು ನಟ, 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ, ತೆರೆಯ ಹಿಂದೆ ಮುಂದೆ, ಕ್ಯಾಮರಾದ ಹಿಂದೆ ಮುಂದೆ ಒಂದೇ ರೀತಿಯ ಜೀವನ ನಡೆಸಿದ ಅಭಿನವ ಭಾರ್ಗವನಿಗೆ ಮಾತ್ರ ಪದ್ಮ ಪ್ರಶಸ್ತಿ ದೊರೆಯದೆ ಇರೋದು ಮಾತ್ರ ದುರಂತ. ಶುಭ್ರವಾದ ಬಿಳಿಯ ಹಾಳೆಯಂತಿತ್ತು ಅವರ ಬದುಕು, ಸ್ವಚ್ಛವಾದ ಕನ್ನಡಿಯಂತಿತ್ತು ಅವರ ವ್ಯಕ್ತಿತ್ವ. ಆದ್ರೆ ಅಂತಹ ವಿಷ್ಣುವರ್ಧನ್ ಮಾತ್ರ ತನ್ನ ಜೀವನದುದ್ದಕ್ಕೂ ಅನೇಕ ನೋವುಗಳನ್ನ, ಅವಮಾನಗಳನ್ನ ಎದುರಿಸಬೇಕಾಗತ್ತೆ. ಸಾವಿನ ನಂತರ ಕೂಡ ಆ ಮಹಾನ್ ನಾಯಕನಿಗಾದ ಅವಮಾನ, ನೋವು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಯಾವುದೇ ನಟನಿಗೆ ಆಗಿರೋದಕ್ಕೆ ಸಾಧ್ಯವಿಲ್ಲ. ಆದರೆ ಆ ನಿಷ್ಕಲ್ಮಶ ನಾಯಕನ ಅಭಿಮಾನಿಗಳು ಮಾತ್ರ ತಮ್ಮ ಅಭಿಮಾನದ ದಾದನನ್ನ ಎಂದಿಗೂ ಬಿಟ್ಟುಕೊಟ್ಟಿಲ್ಲ. ತನ್ನ ಬದುಕಿನುದ್ದಕ್ಕೂ ಬದುಕಿನ ಜೊತೆ ಸಾಹಸ ಮಾಡುತ್ತಲೇ ಇದ್ದ ಸಾಹಸ ಸಿಂಹ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್. ಡಾಕ್ಟರ್ ವಿಷ್ಣುವರ್ಧನ್ ಭಾರತೀಯ ಚಿತ್ರರಂಗ ಕಂಡ ಅಪ್ರತಿಮ ಪ್ರತಿಭೆ. ಸೆಪ್ಟೆಂಬರ್ 18, 1950ರಂದು ಮೈಸೂರಿನಲ್ಲಿ ಇವರ ಜನನವಾಗತ್ತೆ. ಮುಂದೆ 1971ರಲ್ಲಿ ತೆರೆ ಕಂಡ ವಂಶವೃಕ್ಷ ಸಿನಿಮಾದಲ್ಲಿ ಚಿಗುರು ಮೀಸೆಯ ಯುವಕನಾಗಿ ಮಿಂಚಿದ್ದ ವಿಷ್ಣುವರ್ಧನ್ ಮರು ವರ್ಷವೇ ಕನ್ನಡಿಗರಿಗೆ ಅಚ್ಚರಿ ಉಂಟು ಮಾಡಿದ್ರು. ನಾಗರಹಾವು ಎಂಬ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿದ್ರು. ರಾಮಾಚಾರಿ ಎಂಬ ಎವರ್ ಗ್ರೀನ್ ಆಂಗ್ರಿ ಯಂಗ್ ಮ್ಯಾನ್ ಪಾತ್ರವನ್ನ ಲೀಲಾಜಾಲವಾಗಿ ನಿಭಾಯಿಸಿದ್ರು. ಮುಂದೆ 48 ವರ್ಷಗಳ ಕಾಲ ಭಾರತೀಯ ಚಿತ್ರರಂಗದ ದಾದ, ಸಾಹಸ ಸಿಂಹ, ಅಭಿಮಾನಿಗಳ ಹೃದಯ ಗೆದ್ದ ಹೃದಯವಂತ, ಅಭಿನವ ಭಾರ್ಗವ ಎಂಬ ಬಿರುದಾಂಕಿತಗಳೊಂದಿಗೆ ಮಿಂಚಿದ್ರು. ತಾನು ಪಾದಾರ್ಪಣೆ ಮಾಡಿದ ಮೊದಲ ಸಿನಿಮಾದಲ್ಲೇ ವಿಷ್ಣುವರ್ಧನ್ ಗಳಿಸಿದ ಯಶಸ್ಸು ಮುಂದೆ ಅವರನ್ನ ಹೆಚ್ಚು ಕಡಿಮೆ 1 ದಶಕದ ಕಾಲ ಯಾವ ಪರಿ ಕಾಡ್ತು ಅಂತಂದ್ರೆ, ನಾನು ಚಿತ್ರರಂಗಕ್ಕೆ ಬರಬಾರ್ದಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಅವರನ್ನ ಹತಾಶರನ್ನಾಗಿ ಮಾಡಿಬಿಡ್ತು. ತನ್ನದಲ್ಲದ ತಪ್ಪಿಗೆ ವಿಷ್ಣುವರ್ಧನ್ ಶಿಕ್ಷೆ ಅನುಭವಿಸಬೇಕಾದ ಪರಿಸ್ಥಿತಿ. ಒಂದು ಗುಂಪಂತೂ ಅವರನ್ನ ಶತ್ರುಗಳ ರೀತಿ ನೋಡ್ತಿತ್ತು. ಅದು ಗಂಧದ ಗುಡಿ ಚಿತ್ರ ಚಿತ್ರೀಕರಣದ ಸಂದರ್ಭ. ಹಿರಿಯ ನಟ ಬಾಲಕೃಷ್ಣ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಗುರಿಯಾಗಿಸಿಕೊಂಡು ಗುಂಡು ಹೊಡಿಬೇಕಿತ್ತು. ರಾಜ್ಕುಮಾರ್ ಗುಂಡಿನಿಂದ ತಪ್ಪಿಸಿಕೊಳ್ಳಬೇಕಿತ್ತು. ಚಿಕ್ಕಮಗಳೂರು ಬಳಿಯ ಬೆಟ್ಟದ ಮೇಲೆ ಚಿತ್ರೀಕರಣ ನಡಿಬೇಕಿತ್ತು. ಚಿತ್ರದ ಕ್ಲೈಮ್ಯಾಕ್ಸ್ ಶಾಟ್ ವೇಳೆ ನಿರ್ಮಾಪಕ MP ಶಂಕರ್ ರೈಫಲ್ ಲೋಡ್ ಆಗಿಲ್ಲ ಅಂತ ತಿಳ್ಕೊಂಡು ಹಿರಿಯ ನಟ ಬಾಲಕೃಷ್ಣರವರಿಗೆ ರೈಫಲ್ ನೀಡ್ತಾರೆ. ಆ ಸೀನ್ ನಲ್ಲಿ ವಿಷ್ಣುವರ್ಧನ್ ಪಾತ್ರವೇ ಇರಲಿಲ್ಲ. ಚಿತ್ರೀಕರಣ ಮತ್ತೆ ಆರಂಭವಾಯಿತು. ಹಿರಿಯ ನಟ ಬಾಲಕೃಷ್ಣ ರೈಫಲ್ ಅನ್ನ ಡಾಕ್ಟರ್ ರಾಜ್ಕುಮಾರ್ ಎದೆಗೆ ಗುರಿ ಇಟ್ಟು ಟ್ರಿಗರ್ ಪ್ರೆಸ್ ಮಾಡಿದ್ರು. ಆದ್ರೆ ವಯಸ್ಸಾಗಿದ್ದ ಬಾಲಕೃಷ್ಣರಿಗೆ ಟ್ರಿಗರ್ ಎಳೆಯೋದಕ್ಕೂ ಕಷ್ಟ ಆಗ್ತಿತ್ತು. ನಿರ್ಮಾಪಕ MP ಶಂಕರ್ ಬಾಲಕೃಷ್ಣರಿಂದ ರೈಫಲ್ ಅನ್ನ ಹಿಂಪಡೆದ್ರು. ಆದ್ರೆ ಅಲ್ಲಿ ಮಿಸ್ ಆಗಿ MP ಶಂಕರ್ ಕೈಯಿಂದ ಪಿಸ್ತೂಲ್ ಜಾರಿದಾಗ ಅದನ್ನ ಹಿಡಿಯುವ ಪ್ರಯತ್ನ ಮಾಡ್ತಾರೆ. ಆಗ ಆಕಸ್ಮಿಕವಾಗಿ ಟ್ರಿಗರ್ ಅನ್ನ ಎಳಿತಾರೆ. ಆದ್ರೆ ಮುಂದೆ ಈ ಘಟನೆ ವಿಷ್ಣುವರ್ಧನ್ ರನ್ನ ಅದ್ಯಾವ ರೀತಿ ಕಾಡ್ತು ಅಂದ್ರೆ, ಸಿನಿಮಾ ರಂಗವೇ ಬೇಡ, ಸಾಕಪ್ಪ ಸಹವಾಸ ಅನ್ನೋ ಮಟ್ಟಕ್ಕೆ. ಒಂದು ಹಂತದಲ್ಲಿ ವಿಷ್ಣುವರ್ಧನ್ ರವರು ಚಿತ್ರರಂಗವನ್ನೇ ತೊರೆಯೋ ಯೋಚನೆ ಮಾಡಿದ್ರು ಅಂತಲೂ ಕೆಲವರು ಹೇಳ್ತಾರೆ. ವಿಷ್ಣುವರ್ಧನ್ ರವರನ್ನ ಒಂದು ಗುಂಪು ಸಾಕಷ್ಟು ಕಾಡುತ್ತೆ. ಅವರು ಕರ್ನಾಟಕವನ್ನೇ ತೊರೆದು ಮಡ್ರಾಸ್ ನಲ್ಲಿ ನೆಲೆ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಕನ್ನಡ ಬಿಟ್ಟು ತಮಿಳು, ಹಿಂದಿ, ಮಲಯಾಳಿ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಾರೆ. ಆದ್ರೆ ನಾನು ನನ್ನ ಮಾತೃಭಾಷೆ ಕನ್ನಡದಲ್ಲಿಯೇ ಸಿನಿಮಾ ಮಾಡಬೇಕು, ನನ್ನನ್ನ ತುಳಿದಲ್ಲಿಯೇ ಬೆಳಿಬೇಕೆಂದು ನಿರ್ಧರಿಸಿ ಮತ್ತೆ ಕನ್ನಡಕ್ಕೆ ವಾಪಸ್ಸಾಗಿ ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ನೀಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಬಳಿಕ ಕನ್ನಡದಲ್ಲಿ ಮತ್ತೊಬ್ಬ ಮೇರು ನಟ ಎಂಬ ಪಟ್ಟ ಪಡೆದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಚಿತ್ರರಂಗಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಮತ್ತೊಂದು ವಿವಾದಗಳು ವಿಷ್ಣುವರ್ಧನ್ ರವರನ್ನ ಸುತ್ತಕೊಳ್ತಿದ್ವು. ತನ್ನದಲ್ಲದ ತಪ್ಪಿಗೆ ವಿಷ್ಣುವರ್ಧನ್ ಅದೆಷ್ಟೋ ಬಾರಿ ಬಲಿಪಶುವಾಗಿದ್ರು. ಅದೊಂದು ಗುಂಪು ವಿಷ್ಣುವರ್ಧನ್ ರನ್ನ ನೆಮ್ಮದಿಯಾಗಿ ಮದುವೆಯಾಗೋದಕ್ಕೂ ಬಿಡ್ಲಿಲ್ಲ. ಈವನ್ ತನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನ ನೆಮ್ಮದಿಯಿಂದ ನೆರವೇರಿಸೋದಕ್ಕೂ ಬಿಡ್ಲಿಲ್ಲ. ಅಂದ್ರೆ ಅದು ಯಾವ ರೀತಿ ವಿಷ್ಣುವರ್ಧನ್ ರನ್ನ ಆ ಗುಂಪು ದ್ವೇಷಿಸ್ತಿತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ.
ಒಮ್ಮೆ ಪತ್ರಿಕೆಯೊಂದರ ಸಂದರ್ಶನದಲ್ಲಿ ವಿಷ್ಣುವರ್ಧನ್, ನಾನು ಕೂಡ ನಿಮ್ಮವನೇ, ಯಾಕೆ ನನ್ನನ್ನ ಪಾಕಿಸ್ತಾನಿ ತರ ನೋಡ್ತೀರಿ ಅಂತ ಕೇಳ್ತಾರೆ. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ ಮೇಲೂ, ತಾನೊಬ್ಬ ಸ್ಟಾರ್ ನಟನಾಗಿ ಬೆಳೆದ ಮೇಲೂ ಈ ರೀತಿ ವಿಷ್ಣುವರ್ಧನ್ ಕೇಳಿದ್ರು ಅಂದ್ರೆ ಅವರದೆಷ್ಟು ಮನನೊಂದಿದ್ರು, ಒಳಗೊಳಗೆ ಆ ಹೃದಯ ಅದೆಷ್ಟು ಯಾತನೆಯನ್ನು ಅನುಭವಿಸಿತ್ತೋ ಗಾಡ್ ನೋಸ್. ವಂಶವೃಕ್ಷದಿಂದ ಹಿಡಿದು ಆಪ್ತ ರಕ್ಷಕದವರೆಗೆ 200ಕ್ಕೂ ಹೆಚ್ಚು ಮೂವಿಗಳಲ್ಲಿ ಅಭಿನಯಿಸಿದ್ದ ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಡಿಸೆಂಬರ್ 30, 2009ರಂದು ತನ್ನ 59ನೇ ವರ್ಷದಲ್ಲಿ ಇಹಲೋಕ ತ್ಯಜಿಸ್ತಾರೆ. ಬದುಕಿದ್ದಷ್ಟೂ ದಿನ ನೋವುಗಳ ಸರಮಾಲೆಯನ್ನೇ ನೋಡಿದ್ದ ಆ ಜೀವ ಸತ್ತ ನಂತರವೂ ನೋವನ್ನೇ ಕಂಡಿದ್ದು ಮಾತ್ರ ದುರಂತ. ಅಂತ್ಯ ಸಂಸ್ಕಾರವನ್ನು ತರಾತುರಿಯಲ್ಲಿ ಅಭಿಮಾನ ಸ್ಟುಡಿಯೋದಲ್ಲೇ ಮಾಡಲಾಯಿತು. ಸರಿಯಾದ ಸ್ಮಾರಕವನ್ನು ಕಟ್ಟಲಿಲ್ಲ. ನಂತರ ಅಭಿಮಾನ ಸ್ಟುಡಿಯೋ ವಿಚಾರ ಕೋರ್ಟ್ ಮೆಟ್ಟಿಲೇರ್ತು. ಈ ಮಧ್ಯೆ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣವಾಯಿತು. ಆದ್ರೆ ಅಭಿಮಾನಿಗಳ ಒತ್ತಾಸೆ ಇದ್ದಿದ್ದು ಮಾತ್ರ ಅಭಿಮಾನ ಸ್ಟುಡಿಯೋದಲ್ಲೇ ತಮ್ಮ ದೇವರ ಸ್ಮಾರಕ ನಿರ್ಮಾಣವಾಗಬೇಕೆಂಬುದು. ಅದಕ್ಕಾಗಿ ಅಭಿಮಾನಿಗಳು ಸುಮಾರು 16 ವರ್ಷಗಳಿಂದಲೂ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಈಗ ಅಭಿಮಾನ ಸ್ಟುಡಿಯೋದಲ್ಲಿನ ವಿಷ್ಣುವರ್ಧನ್ ರವರ ಚಿಕ್ಕ ಸ್ಮಾರಕವನ್ನು ನೆಲಸಮ ಮಾಡಿರೋದು ದಾದಾ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೊಂದು ವಿಷಯ ಅಂದ್ರೆ, ದಾದಾ ಬದುಕಿದ್ದಾಗ ಅವರಿಗೆ ದೊರೆಯಬೇಕಾದ ಯಾವುದೇ ಗೌರವಗಳು ಸಿಗಲೇ ಇಲ್ಲ. ಅಭಿನವ ಭಾರ್ಗವ ಆ ಎಲ್ಲಾ ಪ್ರಶಸ್ತಿಗಳನ್ನ ಮೀರಿ ಬೆಳೆದವರು ಎಂದು ಅಭಿಮಾನಿಗಳು ಆ ಪ್ರಶಸ್ತಿಗಳಿಗಿಂತಲೂ ಎತ್ತರದ ಸ್ಥಾನದಲ್ಲಿದ್ದು ಕರುನಾಡ ಯಜಮಾನನನ್ನ ಪೂಜಿಸ್ತಿದ್ರು. ವಿಷ್ಣುವರ್ಧನ್ ಇಹಲೋಕ ತ್ಯಜಿಸಿ 16 ವರ್ಷಗಳೇ ಕಳೆದಿವೆ. ಬಹುಶಃ ಸಾವಿನ ನಂತರವೂ ಇಷ್ಟು ಸುದೀರ್ಘ ಅವಧಿಯವರೆಗೆ ಆತನ ಅಭಿಮಾನಿಗಳು ಒಬ್ಬ ನಾಯಕನನ್ನ ತಮ್ಮ ಹೃದಯಗಳಲ್ಲಿ ಜೀವಂತವಾಗಿಟ್ಟಿರೋ ಪ್ರಪಂಚದ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಒಬ್ಬರೇ ಅನ್ಸುತ್ತೆ. ಸುದೀರ್ಘ 16 ವರ್ಷಗಳಿಂದ ವಿಷ್ಣುವರ್ಧನ್ ಅಭಿಮಾನಿಗಳು ತಮ್ಮ ಅಭಿಮಾನದ ದೇವರಿಗಾಗಿ ಸರ್ಕಾರವನ್ನ ಕೇಳ್ತಿದ್ದು ಈ ಎರಡೇ ವಿಷಯಗಳನ್ನ. ಒಂದು, ಅಭಿಮಾನ ಸ್ಟುಡಿಯೋದಲ್ಲೇ ಅವರ ಸ್ಮಾರಕ ಆಗ್ಬೇಕು ಅನ್ನೋದು. ಎರಡನೆಯದು, ತಮ್ಮ ನೆಚ್ಚಿನ ನಾಯಕನಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಬೇಕೆಂಬುದು. ಹೌದು, ಕನ್ನಡ ಚಿತ್ರರಂಗಕ್ಕೆ 5 ದಶಕಗಳ ಕಾಲ ದೊಡ್ಡ ಕೊಡುಗೆ ನೀಡಿದಂತಹ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಗೌರವ ಕರ್ನಾಟಕ ರತ್ನವನ್ನ ನೀಡಬೇಕೆಂಬುದು ಎಲ್ಲರ ಆಸೆಯಾಗಿತ್ತು. ಹಲವು ವರ್ಷಗಳಿಂದ ವಿವಿಧ ಸರ್ಕಾರಗಳಿಗೆ ಈ ಬಗ್ಗೆ ಮನವಿ ಸಲ್ಲಿಸಲಾಗಿತ್ತು. ಹಿಂದಿನ ಸರ್ಕಾರಗಳ ಇಚ್ಛಾಶಕ್ತಿಯ ಕೊರತೆಯೋ ಏನೋ, ಅದು ಈಡೇರುವ ಒಂದು ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಆದ್ರೆ ಇದೀಗ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬಕ್ಕೆ 1 ವಾರ ಬಾಕಿ ಇರುವಾಗಲೇ ಕರ್ನಾಟಕ ಸರ್ಕಾರ ವಿಷ್ಣುವರ್ಧನ್ರಿಗೆ ಕರ್ನಾಟಕ ರತ್ನ ಘೋಷಣೆ ಮಾಡಿರೋದು ದಾದಾ ಅಭಿಮಾನಿಗಳ ಸಂತಸ ಇಮ್ಮಡಿಯಾಗಲು ಕಾರಣವಾಗಿದೆ. ವಿಷ್ಣುವರ್ಧನ್ ರವರ 75ನೇ ವರ್ಷದ ಹುಟ್ಟುಹಬ್ಬವನ್ನ ಅಮೃತ ಮಹೋತ್ಸವವನ್ನಾಗಿ ಆಚರಿಸಲು ಫ್ಯಾನ್ಸ್ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿರುವಾಗಲೇ ಸರ್ಕಾರದ ಈ ಘೋಷಣೆ ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ರವರು ನಮ್ಮನ್ನೆಲ್ಲ ಆಗಲೇ 16 ವರ್ಷಗಳೇ ಕಳೆದಿರಬಹುದು. ಆದರೆ ಸಾಮಾಜಿಕ ಕಳಕಳಿಯ ಸಂದೇಶವಿರುವ ಅವರ 200ಕ್ಕೂ ಹೆಚ್ಚು ಸಿನಿಮಾಗಳು, ವೈಯಕ್ತಿಕ ಬದುಕಿನಲ್ಲಿ ಅವರು ಜೀವಿಸಿದ್ದ ರೀತಿ, ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಎಲ್ಲರಿಗೂ ದಾರಿದೀಪವಾಗಿದೆ. ತನಗೆಷ್ಟೇ ನೋವುಗಳಿದ್ರೂ ತೆರೆಯ ಮುಂದೆ ಮಾತ್ರವಲ್ಲ, ಕ್ಯಾಮರಾದ ಹಿಂದೆಯೂ ಹೇಗೆ ನಾಯಕನಾಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಡಾಕ್ಟರ್ ವಿಷ್ಣುವರ್ಧನ್. ದಾದಾ ಅಭಿಮಾನಿಗಳ ಕನಸು ಇದೀಗ ನನಸಾಗ್ತಿದೆ. ಆದರೆ ತಮ್ಮ ನೆಚ್ಚಿನ ನಟನಿಗೆ ನೀಡೋ ಈ ಗೌರವವನ್ನ ಸರ್ಕಾರ ದೊಡ್ಡ ವೇದಿಕೆಯಲ್ಲಿ ಲಕ್ಷಾಂತರ ದಾದಾ ಫ್ಯಾನ್ಸ್ ಸಮ್ಮುಖದಲ್ಲಿ ನೀಡಬೇಕನ್ನೋದು ಅಭಿಮಾನಿಗಳ ಬಯಕೆಯಾಗಿದೆ. ಸರ್ಕಾರ ಹೇಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತೆ ಅನ್ನೋದನ್ನ ನಾವುಗಳು ನೋಡ್ಬೇಕಂದ್ರೆ ಇನ್ನೊಂದಷ್ಟು ಸಮಯ ಕಾಯಲೇಬೇಕು. ಇದು ಗೆಳೆಯರೆ, ವಿಶ್ವದ ಅತ್ಯಂತ ಸ್ಫುರದ್ರೂಪಿ ನಟ, ಅಭಿಮಾನಿಗಳ ಆರಾಧ್ಯ, ಸೂರ್ಯವಂಶದ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ಸರ್ಕಾರ ಮರಣೋತ್ತರವಾಗಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಗೌರವ ಕರ್ನಾಟಕ ರತ್ನ ಗೌರವವನ್ನ ಘೋಷಣೆ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.